ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಖಾಸಗಿ ಶಾಲೆ ದಗ ಅಂತ ಹೊತ್ತಿ ಉರಿದಿದೆ. ಅಗ್ನಿಯ ಜ್ವಾಲೆಗೆ ಹೊತ್ತಿ ಉರಿದ ಖಾಸಗಿ ಶಾಲೆ. ಕೆಂಗೇರಿ ಬಳಿಯ ಖಾಸಗಿ ಶಾಲೆಯಲ್ಲಿ ಅಗ್ನಿ ನರ್ತನ. ನಾಗದೇವನಹಳ್ಳಿಯ ಚಿತ್ರಕೂಟ ಶಾಲೆಯಲ್ಲಿ ಬೆಂಕಿಯ ಅವಘಡ ಸಂಭವಿಸಿರೋದು. ಶಾಲೆಯ ಆಡಿಟೋರಿಯಂನಲ್ಲಿ ಕಾಣಿಸಿಕೊಂಡಂತ ಬೆಂಕಿ. ಚಿತ್ರಕೂಟ ಕೌಶಲ್ಯ ಶಾಲೆಯಲ್ಲಿ ಅಗ್ನಿಯ ನರ್ತನ. ಬೆಂಕಿ ನಂದಿಸೋದಕ್ಕೆ 2 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿವೆ. ಶಾಲೆಯಲ್ಲಿ ಸಂಭವಿಸಿರುವಂತ ಅಗ್ನಿ ದುರಂತ ಇದು. ನಾಗದೇವನಹಳ್ಳಿಯ ಚಿತ್ರಕೂಟ ಶಾಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾಲೆಯ ಆಡಿಟೋರಿಯಂನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮುಗಿಲೆತ್ತರಕ್ಕೆ ಹೊಗೆ. ಸದ್ಯ ಬೆಂಕಿ ನಂದಿಸೋದಕ್ಕೆ ಅಂತ 2 ಅಗ್ನಿಶಾಮಕ ವಾಹನಗಳು ಬಂದಿರುವಂಥದ್ದು. ಕೆಂಗೇರಿ ಬಳಿಯ ಖಾಸಗಿ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮುಗಿಲೆತ್ತರಕ್ಕೆ ಹೊಗೆ ಆಡ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಗದೇವನಹಳ್ಳಿಯ ಚಿತ್ರಕೂಟ ಕೌಶಲ್ಯ ಶಾಲೆಯಲ್ಲಿ ಈ ರೀತಿಯ ಅಗ್ನಿ ಅವಘಡ ಸಂಭವಿಸಿದೆ. ಖಾಸಗಿ ಶಾಲೆ ದಗ ಅಂತ ಹೊತ್ತಿ ಉರಿದಿದೆ. ಸದ್ಯ ಈ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತಿಳಿದು ಬರಬೇಕಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರ್ಬೋದು ಅನ್ನುವಂಥ ಶಂಕೆ ಇದೆ. ಖಾಸಗಿ ಶಾಲೆ ಯಾವ ರೀತಿಯಾಗಿ ಬೆಂಕಿಗೆ ಆಹುತಿ ಆಗಿದೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವುದೋ AI ದೃಶ್ಯ ಅನ್ಬೇಕು, ಆ ಮಟ್ಟಕ್ಕೆ ಬೆಂಕಿ ದಗದಗಿಸ್ತಾ ಇದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ 2 ಅಗ್ನಿಶಾಮಕ ವಾಹನ ದಳಗಳು ಬಂದಿರೋದು. ಇವತ್ತು ಶನಿವಾರ ಆಗಿದ್ರಿಂದ ನೋಡಿ ದೊಡ್ಡ ದುರಂತ ತಪ್ಪಿದೆ. ಶಾಲೆಯ 4ನೇ ಫ್ಲೋರ್ನಲ್ಲಿ ಕಾಣಿಸಿಕೊಂಡಂತ ಬೆಂಕಿ, ಮುಗಿಲೆತ್ತರಕ್ಕೆ ಬೆಂಕಿ. ಇಂದು ಶನಿವಾರ, ಹೀಗಾಗಿ ಕೇವಲ ಸಿಬ್ಬಂದಿ ಮಾತ್ರ ಶಾಲೆಗೆ ಬಂದಿದ್ರು. ಶನಿವಾರ ಆಗಿದ್ರಿಂದ ಯಾವುದೇ ಮಕ್ಕಳು ಅಲ್ಲಿರಲಿಲ್ಲ. 50 ಜನ ಸಿಬ್ಬಂದಿ ಇದ್ರಂತೆ. ಈ ಸಂದರ್ಭದಲ್ಲಿ ಸಂಭವಿಸಿರುವಂತ ಅಗ್ನಿ ದುರಂತ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಎಲ್ಲರೂ ಕೂಡ ಅಲ್ಲಿಂದ ಓಡಿದ್ದಾರೆ. ಶನಿವಾರ ಆಗಿದ್ರಿಂದ ಬರೀ ಸಿಬ್ಬಂದಿ ಇದ್ರು. ಅದೇ ವೀಕ್ ಡೇಸ್ ಅಲ್ಲಿ ಆಗಿದ್ರೆ, ಬಾಕಿ ದಿನ ಏನಾದ್ರೂ ಇಂಥ ಅಗ್ನಿ ಅವಘಡ ಸಂಭವಿಸಿದ್ರೆ ಮಕ್ಕಳು ಇರ್ತಾ ಇದ್ರು, ಅವ್ರ ಕತೆ ಏನಾಗ್ತಾ ಇತ್ತು, ಆ ಆತಂಕ. ಸದ್ಯ ಪೋಷಕರಿಗೆ ಒಂದ್ ರೀತಿ ನಿಟ್ಟುಸಿರು. ಈ ಒಂದು ಅಗ್ನಿ ದುರಂತ ಸಂಭವಿಸೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಿದೆ. ಸದ್ಯ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರಬಹುದು ಅನ್ನುವಂತ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಕೂಡ ಆ ಒಂದು ಅಗ್ನಿ ಅವಘಡ ಏನಿದೆ ವೀಕ್ ಡೇಸ್ ಅಲ್ಲಿ ಆಗಿದ್ರೆ ದೊಡ್ಡ ಅನಾಹುತನೇ ಆಗ್ತಾ ಇತ್ತು. ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಶಾಲೆಯಲ್ಲಿ ಇರ್ತಾ ಇದ್ರು. ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ಅಂದ್ರೆ, ಆ ಒಂದು ಅಗ್ನಿ ಅವಘಡವನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಸಾಕಷ್ಟು ಸವಾಲಾಗ್ತಾ ಇತ್ತು. ಪ್ರತಿನಿಧಿ ಮಂಜುನಾಥ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ವೀಕ್ ಡೇಸ್ ಅಲ್ಲಿ ಏನಾದ್ರೂ ಇಂಥ ಅನಾಹುತ ಆಗಿದ್ರೆ ಮಕ್ಕಳು ಈ ಒಂದು ಅಗ್ನಿ ಅವಘಡದಲ್ಲಿ ಸಿಲುಕಾಕೊಳ್ತಾ ಇದ್ರು. ಸದ್ಯಕ್ಕೆ ಈ ಅಗ್ನಿ ಅವಘಡ ಸಂಭವಿಸಿದ್ಯಾಕೆ? ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ?
ಸೌಖ್ಯ ಕೆಂಗೇರಿ ಸಮೀಪ ಇರ್ತಕ್ಕಂಥ ನಾಗದೇವಿನಹಳ್ಳಿ ಅಲ್ಲಿರ್ತಕ್ಕಂಥ ಖಾಸಗಿ ಶಾಲೆಯಾದಂಥ ಏನು ಚಿತ್ರಕೂಟ ಕೌಸಲ್ಯ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟಿಂದಾಗಿ ಏನು ಆ ಶಾಲೆಯ 4ನೇ ಮಹಡಿಯಲ್ಲಿರ್ತಕ್ಕಂಥ ಒಂದು ಆಡಿಟೋರಿಯಮ್ಮು ಜೊತೆಗೆ ಮಕ್ಕಳ ಆಟಕ್ಕಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಪ್ಲೇ ಏರಿಯಾದಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಸುದ್ದಿ ಏನು ಅಲ್ಲಿ ದಟ್ಟವಾದಂಥ ಹೊಗೆ ಮೇಲೆ ಹೋಗ್ತಾ ಇದ್ದಂತೆ ಕಾಣಿಸ್ಕೊಳ್ತಾ ಇದ್ದಂತೆ ಅಲ್ಲಿನ ಸಿಬ್ಬಂದಿ ಓಡಿ ಬರ್ತಾರೆ. ಜೊತೆಗೆ ಅಲ್ಲಿ ಇವತ್ತು ಶನಿವಾರ ಆಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಲೆ ಇರಲಿಲ್ಲ. ಕೇವಲ ಅಲ್ಲಿನ ಆಡಳಿತ ಸಿಬ್ಬಂದಿ ಜೊತೆಗೆ ಟ್ರಾನ್ಸ್ಪೋರ್ಟ್ ಇರ್ಬೋದು ಮತ್ತು ಕ್ಲೀನಿಂಗ್ ಹೌಸ್ಕೀಪಿಂಗ್ ಸಿಬ್ಬಂದಿ ಮಾತ್ರ ಇದ್ದರು ಅಂತಕ್ಕಂಥ ಮಾಹಿತಿ ಈಗ ಪೊಲೀಸಿಂದ ಲಭ್ಯವಾಗಿರ್ತಕ್ಕಂಥದ್ದು. ಯಾವಾಗ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು, ದಟ್ಟವಾದಂಥ ಹೊಗೆ ಕಾಣಿಸ್ಕೊಳ್ತು, ಎಲ್ಲರೂ ಸಹ ಆ ಕಟ್ಟಡವನ್ನು ಬಿಟ್ಟು ಹೊರಗಡೆ ಬಂದಿರ್ತಕ್ಕಂಥ, ಜೊತೆಗೆ ಶಾಲಾ ಆವರಣದಲ್ಲಿದ್ದಂಥ ಬಸ್ಗಳನ್ನು ಸಹ ಹೊರಗಡೆ ತಂದು ಮುಂದೆ ಸಂಭವಿಸಬೇಕಾದಂಥ ಅನಾಹುತವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದಂಥ 2-3 ಅಗ್ನಿಶಾಮಕ ವಾಹನಗಳು, ಅದರಲ್ಲಿ ಬಂದಂಥ ಸಿಬ್ಬಂದಿ ಈಗ ಬೆಂಕಿಯನ್ನು ಹತೋಟಿಗೆ ತರುವಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟಿಂದ ಈ ಒಂದು ಅವಘಡ ಸಂಭವಿಸಿದೆ. ಜೊತೆಗೆ ಮೇಲ್ಗಡೆ 4ನೇ ಫ್ಲೋರ್ನಲ್ಲಿ ಮಕ್ಕಳ ಆಟಿಕೆಗಳನ್ನು ದಾಸ್ತಾನು ಮಾಡಿದರು. ಜೊತೆಗೆ ಆಡಿಟೋರಿಯಂನಲ್ಲಿ ಒಂದಷ್ಟು ಫೋಮ್ ಅಂತ ಇರ್ತಕ್ಕಂಥದ್ದು ಫೈಬರ್ ಐಟಮ್ಸ್ ಇದ್ವು. ಹಾಗಾಗಿ ಬೆಂಕಿಯ ತೀವ್ರತೆ ಹೆಚ್ಚಾಗಿತ್ತು, ದಟ್ಟವಾದ ಹೊಗೆ ಹೊರಬರೋದಕ್ಕೆ ಸಹ ಕಾಣಿಸ್ಕೊಂಡಿತ್ತು. ಈಗ ಏನು ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿ ಆಗ್ತಾ ಇದೆ. ಇನ್ನೊಂದು 2 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಲ್ಲಿ ಅವರು ಸಕ್ಸಸ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಸಹ ಭೇಟಿ ಕೊಟ್ಟು ಯಾವ ರೀತಿಯಾಗಿ ಇಲ್ಲಿ ಅಗ್ನಿ ಅವಘಡ ಸಂಭವಿಸಿತು, ಜೊತೆಗೆ ಅಕ್ಕಪಕ್ಕದಲ್ಲಿ ಏನು ಜನ ನೆರೆದಿದ್ರು ಆ ಬೆಂಕಿ ಅವಘಡ ಒಂದು ದೃಶ್ಯವನ್ನು ನೋಡೋದಕ್ಕೆ ಅವ್ರನ್ನೆಲ್ಲರನ್ನು ಚದುರಿಸಿ ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ಕಾರ್ಯಾಚರಣೆ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೌಖ್ಯ ಮಂಜುನಾಥ್, ಅಂದ್ರೆ ಈ 4th ಫ್ಲೋರ್ ನಲ್ಲಿ ಮಕ್ಕಳ ಆಟಿಕೆಗಳನ್ನ ಇಟ್ಟಿರುವಂತ ಆ ಜಾಗದಲ್ಲೇ ಫಸ್ಟ್ ಬೆಂಕಿ ಕಾಣಿಸ್ಕೊಂಡಿದ್ದ, ಎಲ್ಲಿ ಅಥವಾ ಬೇರೆ ಕಡೆ ಬೆಂಕಿ ಕಾಣಿಸ್ಕೊಂಡು ಆ ಆಟಿಕೆಗಳು ಇದ್ದಿದ್ದಕ್ಕೆ ಅಲ್ಲಿಗೆ ಬೆಂಕಿ ಆವರಿಸ್ಕೊಳ್ತಾ ಹೇಗೆ ಅಂತ? ಸೌಖ್ಯ, ಈ ಕಟ್ಟಡ ಒಂದು ರೀತಿಯಾಗಿ ನೋಡಿದರೆ ಒಂದು ಸಿ ಶೇಪ್ನಲ್ಲಿ ಇರ್ತಕ್ಕಂಥದ್ದು. ಮೇಲ್ಗಡೆ ಒಂದು ಕಡೆ ಮಕ್ಕಳ ಫುಟ್ಬಾಲ್ ಸ್ಟೇಡಿಯಮನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಇಂಡೋರ್ ಆಕ್ಟಿವಿಟೀಸನ್ನು ಏನು ಮಾಡ್ತಾರೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಮಧ್ಯದಲ್ಲಿ ಆಡಿಟೋರಿಯಂ ಇರ್ತಕ್ಕಂಥದ್ದು. ಏಕಾಏಕಿ ಅಲ್ಲಿ ಯಾವ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅನ್ನೋದನ್ನು ಯಾರೂ ಗಮನಿಸಿಲ್ಲ. ಆದರೆ ದಟ್ಟವಾದಂಥ ಹೊಗೆ ಬಂತು, ಇಡೀ ಏರಿಯಾ ಹೊಗೆಯಿಂದ ಆವರಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಮೇಲೆ ನೋಡಿದಾಗ ಬೆಂಕಿ ಬಿದ್ದಿರೋದು ಕಂಡುಬರುತ್ತೆ. ಕೂಡಲೇ ಅಲ್ಲಿದ್ದಂಥ ಸಿಬ್ಬಂದಿಗಳೆಲ್ಲರೂ ಸಹ ಓಡಿ ಬರ್ತಾರೆ. ಜೊತೆಗೆ ಫೈರ್ ಕಂಟ್ರೋಲ್ ರೂಮ್ಗೂ ಸಹ ಫೋನ್ ಮಾಡಿ ವಿಷಯವನ್ನು ತಿಳಿಸ್ತಾರೆ. ಈಗ ಏನು ಅವರು ಫೈರ್ ಸ್ಟಾಫ್ ಅಲ್ಲಿಗೆ ಬರೋಷ್ಟರಲ್ಲಿ ಇಡೀ ಕಟ್ಟಡದ ಮೇಲ್ಛಾವಣಿ 4ನೇ ಫ್ಲೋರಿನ ಆಡಿಟೋರಿಯಂ ಇರ್ಬೋದು ಮತ್ತು ಪ್ಲೇ ಏರಿಯಾ ಏನಿದೆ ಅವೆಲ್ಲವೂ ಸಹ ಬೆಂಕಿಯ ಕೆನ್ನಾಲಿಗೆ ಆವರಿಸ್ಕೊಂಡು ದಟ್ಟವಾದಂಥ ಹೊಗೆ ಬರ್ತಾ ಇತ್ತು. ಹಾಗಾಗಿ ಈಗ ಏನು ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರನ್ನ ಹೊರಗಡೆ ಕಳಿಸಿ ಅವರು ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. 3-4 ಅಗ್ನಿಶಾಮಕ ವಾಹನಗಳಿಂದ ಏನು ಬೆಂಕಿ ನಂದಿಸುವಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥ ಸದ್ಯ ಮಟ್ಟಿಗೆ ಒಂದು 50% ಹತೋಟಿಗೆ ಬಂದಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನು ಆಡಿಟೋರಿಯಂನಲ್ಲಿ ಮೊದಲಿಗೆ ಕಾಣಿಸ್ಕೊಳ್ತು ಅಂತಕ್ಕಂಥಷ್ಟು ಒಂದಷ್ಟು ಮಾಹಿತಿ ಸಹ ಅಲ್ಲಿ ನೀಡಿದ್ದಾರೆ. ಈಗ ಮೊದಲಿಗೆ ಬೆಂಕಿಯನ್ನು ನಂದಿಸಿ ನಂತರ ತನಿಖೆಯನ್ನು ಕೈಗೊಳ್ತಾರೆ. ಅಲ್ಲಿ ಯಾವ ರೂಪದಲ್ಲಿ ಹೇಗೆ ಈ ಬೆಂಕಿ ಅವಘಡ ಸಂಭವಿಸಿತು ಅನ್ನೋದ್ರ ಬಗ್ಗೆ ಮುಂದಿನ ತನಿಖೆ ವೇಳೆ ಬೆಳಕಿಗೆ ಬರಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.